ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಜಯಲಲಿತಾ ಅಂದರೆ ಅವಳು ಇವತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿರೋದ್ರಿಂದ ಗ್ರಾಮ ಪಂಚಾಯಿತಿಗೆ ಹೋಗಬೇಕು. ಹಾಗಾಗಿ ಅವಳು ರೆಡಿ ಆಗಬೇಕು. ಮತ್ತು ಇಬ್ಬರೂ ಮುಟ್ಕೋಬಾರ್ದು 45 ದಿವಸ ಅಂತ ಅವ್ರ ಅತ್ತೆ ಹೇಳಿರೋದ್ರಿಂದ ಅವಳು ಏನು ಮಾಡ್ತಾಳೆ ಅಂದರೆ ಒಂದು ಗೊಂಬೆ ತಂದಿಟ್ಕೊಂಡಿದ್ದಾಳೆ. ಅವಳು ಗಂಡನ ಥರನೇ, ಜೈರಾಮ್ ಥರನೇ ಗೊಂಬೆ ತಂದಿಟ್ಕೊಂಡು ಆ ಗೊಂಬೆಗೆ ಮಾತಾಡೋದು. ಗೊಂಬೆ ಹತ್ರನೇ ಅವಳ ಲವ್ಗಳು ಎಲ್ಲ ಮಾತಾಡ್ತಿರ್ತಾಳೆ. ದೊರೆ ಹಾಗೆ, ದೊರೆ ಹಿಂಗೆ, ನೀವು ನಿಮ್ಮ ಮೀಸೆ ಹಾಗಿದೆ, ನಿಮ್ಮ ಹೈಟ್ ಹಿಂಗಿದೆ ಅಂತ ಎಲ್ಲ ಮಾತಾಡ್ತಿರ್ತಾಳೆ. ಇದನ್ನು ಅವನು ಜೈರಾಮು ಬಂದು ಡೈರೆಕ್ಟ್ ನೋಡಿ ಗೊಂಬೆ ಹತ್ರ ಅವಳು ಮಾತಾಡ್ತಾ ಇರೋದನ್ನು ನೋಡ್ಬಿಟ್ಟು ಅವನಿಗೆ ನಗು ಬರುತ್ತೆ. ಅಯ್ಯೋ, ಇವಳಿಗೆ ಎಷ್ಟೊಂದು ನನ್ನನ್ನು ಇಷ್ಟಪಡ್ತಾಳೆ, ಎಷ್ಟೊಂದು ಇದು ಮಾಡ್ತಾಳೆ, ನಮ್ಮಮ್ಮ ನೋಡಿದ್ರೆ ಹಂಗೆ ಆಡ್ತಾರಲ್ಲ ಅಂತ ಅವನ ಮನಸ್ಸಲ್ಲಿ ಹಂಗಾಗುತ್ತೆ. ಆದರೆ ಹೇಳ್ಕೊಳ್ಳೋಂಗಿಲ್ಲ. 45 ದಿವಸ ಹಂಗಿರಬೇಕು ಅಂದರೆ ಹಾಗೆ ಇರಬೇಕು ಅಂತ ರೂಲ್ಸ್ ಆಗಿಬಿಟ್ಟಿದೆ. ಆಮೇಲೆ ಗೊಂಬೆ ಹತ್ರನೇ ಇವಳ ಲವ್ ಎಲ್ಲ, ಪ್ರೀತಿ ಪ್ರೇಮ ಎಲ್ಲನೂ ಹೇಳ್ಕೊತಾ ಇರ್ತಾಳೆ. ಹೆಂಗೆ ಅಂದರೆ, ದೊರೆ ನಿಮ್ಮ ಕಣ್ಣು ಹಂಗೆ ಚೆನ್ನಾಗಿದೆ, ನಿಮ್ಮ ಮೀಸೆ ಹಿಂಗೆ ಚೆನ್ನಾಗಿದೆ, ನೀವೆಷ್ಟು ಚಂದ, ನಾನು ಇಷ್ಟು ಚಂದ ಇರೋಳನ್ನ ನೀವು ಯಾಕೆ ನನ್ನನ್ನು ಇಷ್ಟಪಡಲ್ಲ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿರ್ತಾಳೆ. ಇದನ್ನು ನೋಡ್ತಾ ಇದ್ದವನು ನಗಾಡ್ಕೊಂಡು ಆ ಕಡೆ ತಿರ್ಕೋತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಮೇಲೆ ಬರ್ತಿರ್ತಾಳೆ. ಅವ್ರ ಅಮ್ಮ ಬರ್ತಿದ್ದಾಳೆ ಅಂತಬಿಟ್ಟು ಅವ್ನು ಫೋನ್ ಕೈಲಿ ತೊಗೊಂಡು ಯಾರ್ದೋ ಫೋನ್ ಬಂತು ಅನ್ನಂಗೆ ಆ ಕಡೆ ಹೊರಟೋಗ್ತಾನೆ. ಇವಳು ಜೈರಾಮನ್ ಮುಟ್ಟಬೇಡ ಅಂದಿದ್ದಕ್ಕೆ ಇವಳು ಅವನದು ಕಟೌಟ್ ತಂದು ಇಟ್ಕೊಂಡು ಅದ್ರ ಜೊತೆ ಪ್ರೀತಿ ನಾಟಕ ಹೇಳ್ಕೊಂಡು ಇದು ಮಾಡ್ತಿದ್ದಾಳೆ. ಇವಳಿಗೆ ಕಲಿಸ್ತೀನಿ ನೋಡು ಬುದ್ಧಿಯ, ಇವಳಿಗೆ ಎಷ್ಟು ಹೇಳಿದ್ರು ಕೇಳಲ್ಲ, ಇವಳಿಗೆ ಕಲಿಸ್ಲೇಬೇಕು ಬುದ್ಧಿ ಅಂತ ಅವಳು ಅಂದ್ಕೊಂಡು ಆ ಕಡೆ ಹೋಗ್ತಾಳೆ. ಇವಳು ಆ ಗೊಂಬೆ ಜೊತೆನೇ ಇನ್ನೂ ಮಾತಾಡ್ತಾನೇ ಇರ್ತಾಳೆ. ನೀವಿಷ್ಟು ಹೈಟ್ ಇದ್ದೀರಾ, 6 ಅಡಿ ಹೈಟ್ ಇದ್ದೀರಾ, ನಿಮ್ಮ ನೋಡಿದ್ರೆ ಇಷ್ಟ ಆಗೋಲ್ವಾ, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ. ಅದನ್ನೆಲ್ಲ ಇವಳು ಕೇಳಿಸ್ಕೊತಾ ನಿಂತಿರ್ತಾಳೆ. ಮುಟ್ಟಬೇಡ ಅಂತ ಮುಟ್ಟಬೇಡ ಅಂದಿದ್ದಕ್ಕೆ ಈ ಥರ ಕಟೌಟ್ ತಂದ್ಕೊಂಡು ಈ ಥರ ಮಾಡ್ತಾಯಿದ್ದೀಯಾ, ನಿನಗೆ ಕಲಿಸ್ತೀನಿ ನೋಡು ಬುದ್ಧಿ ಅಂತ ಮತ್ತೆ ಬೈಕೊಂಡು ಅಲ್ಲೇ ನಿಂತಿರ್ತಾಳೆ. ಈ ಕಡೆ ಇವಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಆಗಿರೋದ್ರಿಂದ ಗ್ರಾಮ ಪಂಚಾಯಿತಿಗೆ ಹೋಗೋದಕ್ಕೋಸ್ಕರ ಇವಳು ಸೀರೆ ಉಟ್ಕೊಂಡು ರೆಡಿ ಆಗ್ತಾಳೆ. ರೆಡಿಯಾಗಿ ಮಿರರ್ ಹತ್ರ ನಿಂತ್ಕೊಂಡು ಏನೋ ಹೇಳ್ಕೊತಾ ಇರ್ತಾಳೆ. ನನ್ನ ದೊರೆ ಹಾಗೆ, ನನ್ನ ದೊರೆ ಹಿಂಗೆ ಅಂತ ಹೇಳ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಅವನು ಅಲ್ಲಿಗೆ ಬರ್ತಾನೆ. ಈ ಕಡೆ ತಿರ್ಕೊಂಡು ಇವಳು ಹಿಂಗೆ ಬಂದಿದ್ದಕ್ಕೂ ಅವ್ನು ಹಂಗೆ ಬಂದಿದ್ದಕ್ಕೂ ಕರೆಕ್ಟಾಗ್ಬಿಡುತ್ತೆ. ಇಬ್ಬರು ಡಿಚ್ಚಿ ಹೊಡೆದ್ಬಿಡ್ತಾರೆ. ಡಿಚ್ಚಿ ಹೊಡೆದು ಇವಳು ಹಾಸಿಗೆ ಮೇಲೆ ಬೀಳ್ತಾಳೆ, ಅವಳ ಮೇಲೆ ಇವನು ಬೀಳ್ತಾನೆ. ಅಲ್ಲಿ ಆದರೂ ಮುಟ್ಕೊಳ್ಳಲ್ಲ. ಅಲ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು, ಏನು ದೊರೆ ನೀವು ನೋಡ್ಕೊಂಡು ಬರೋದಲ್ವಾ ಅಂತ, ನೀನು ನೋಡ್ಕೊಂಡು ಬರೋದಲ್ವಾ ಅಂತ ಹೀಗೆ ಮಾತಾಡ್ತಿರ್ತಾರೆ. ಮಾತಾಡ್ತಾ ಹಂಗೇ ಇರ್ತಾರೆ. ಆಮೇಲೆ ಟೈಮ್ ಆಗೋಗುತ್ತೆ. ನೀವು ತಕ್ಷಣ ಹೇಳ್ಬೇಕಲ್ವಾ, ನೀನು ಸುಮ್ಮನೆ ಇದ್ದೀಯಲ್ಲ ಅಂತ ಹೀಗೆ ಮಾತಾಡ್ತಾ ಇರುವಾಗಲೇ ಟೈಮ್ ಆಗೋಗುತ್ತೆ. ಆಮೇಲೆ ಹೇಳಿದ್ವರೆ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅವನು ಹೇಳ್ತಾನೆ. ಅಂದರೆ ಇಬ್ರಿಗೂ ಆಸೆ ಇರುತ್ತೆ. ಅವ್ರ ಅಮ್ಮನ ಕಡೆಯಿಂದ ಇಬ್ಬರೂ ಪಾಪ ಹೊಂದ್ಕೊಂಡು ಬದುಕಕ್ಕೆ ಬಿಡ್ತಾ ಇಲ್ಲ ಅವ್ರ ಅಮ್ಮ. ಬರೀ ದ್ವೇಷ, ಅವಳ ಮೇಲೆ ಸಿಟ್ಟು, ಅದೆಂಥದೋ ಹಳ್ಳಿ ಅಂತಾಳೆ, ಬಡವರು ಅಂತಾಳೆ, ಏನೇನೋ ಬೈತಾ ಇರ್ತಾಳೆ ಯಾವಾಗ ನೋಡಿದ್ರೂ. ಬಡವ್ರ ಮನೆ ಹಾಗೆ ಹೀಗೆ ಅಂತೇಳ್ಬಿಟ್ಟು ಇಷ್ಟು ಚೆನ್ನಾಗಿರೋ ಹುಡುಗಿಗೆ ಹಾಗೆಲ್ಲ ಬೈತಾ ಇರ್ತಾಳೆ ಅವಳು. ಆದರೆ ಗಂಡ ಅಂತೂ ಏನೂ ಅನ್ನಲ್ಲ ಪಾಪ. ಅವನು ತುಂಬಾ ಇಷ್ಟಪಡ್ತಿರ್ತಾನೆ. ಆದರೆ ಅಮ್ಮನ ಹೆದರಿಕೆಗೆ ಮಾತಾಡ್ಸಲ್ಲ. 45 ದಿವಸ ಮುಟ್ಟಬಾರ್ದು ಅಂದರೆ ಮುಟ್ಟಂಗಿಲ್ಲ, ಹಂಗೆಲ್ಲ ಅವರಮ್ಮ ಸುಳ್ಳು ಹೇಳಿರ್ತಾಳೆ 45 ದಿವಸ ಮುಟ್ಟಂಗಿಲ್ಲ ಅಂತ. ಇವು ಅದನ್ನೇ ನಂಬ್ಕೊಂಬಿಟ್ಟು 45 ದಿವಸ ಮುಟ್ಟಂಗಿಲ್ಲ ಅಂತ ಹಂಗೆ ಹೇಳ್ಕೊಂಡಿರ್ತವೆ. ಇದು ಪಾಪ ಅವಳಿಗೆ ಜಯಲಲಿತಾಗೂ ಅದು ಗೊತ್ತಿಲ್ಲ. ಲಲಿತಾಗೆ ಗೊತ್ತಿದ್ದರೆ ಅವಳು ಅದನ್ನೆಲ್ಲ ನಂಬಲ್ಲ. ಆದ್ರೂ ಅತ್ತೆ ಹೇಳಿರೋದಲ್ವ ಅಂತೇಳ್ಬಿಟ್ಟು ಅವಳು ಇದು ಮಾಡ್ತಿದ್ದಾಳೆ. ಆಮೇಲೆ ಗ್ರಾಮ ಪಂಚಾಯತಿಗೆ ಹೋಗಿರ್ತಾಳೆ. ಬಿಟ್ಟು ಹೋಗ್ತೀನಿ ಬಾ ಅಂತ ಗಂಡ ಕರೀತಾನೆ. ಬೇಡದವರೆ ನಾನು ಹೋಗ್ತೀನಿ, ನೀವು ಹೋಗಿ ಅಂತ ಕಳಿಸ್ತಾಳೆ ವಯ್ಯಾರ ಮಾಡಿಕೊಂಡು. ಆಮೇಲೆ ಗ್ರಾಮ ಪಂಚಾಯತಿ ಹತ್ರ ಅವಳು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅತ್ತಿಗೆ ಅಥವಾ ಅತ್ತಿಗೆ ಆಗಬೇಕು ಅನಿಸುತ್ತೆ, ಫೋನ್ ಮಾಡ್ತಾಳೆ. ನಾನು ಇಂಥ ಲೊಕೇಶನಲ್ಲಿದ್ದೀನಿ, ಅಲ್ಲಿಗೆ ಬಾ ಬೇಗ ಅಂತೇಳಿ. ಯಾಕೆ ಹೇಳಿ, ಅಲ್ಲಿಗೆ ಯಾಕೆ ಬರಬೇಕು ಅಂತ, ಬಾ ಇಲ್ಲಿ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಆಮೇಲೆ ಸರಿ ಬರ್ತೀನಿ ಇವಾಗಲೇ ಅಂತ ಹೇಳ್ಬಿಟ್ಟು, ಏನಾರು ಇದರಲ್ಲಿ ಆಫೀಸಲ್ಲಿ ಕೆಲಸ ಇದೆಯಾ ಅಂತ ಕೇಳ್ತಾಳೆ. ಇಲ್ಲ ಅಂತ ಏನು ಕೆಲಸ ಇಲ್ಲ, ಯಾಕೆ ಹೇಳಿ ಅಂತ. ಮತ್ತು ನಿನ್ನ ಹತ್ರ ಮಾತಾಡೋದಿದೆ, ಬೇಗ ಬಾ ಅಂತ ಹೇಳ್ತಾಳೆ. ಲೊಕೇಶನ್ ಸೆಂಡ್ ಮಾಡ್ತೀನಿ ನೋಡು ಅಂತ ಹೇಳ್ತಾಳೆ. ಆಯಿತು ಅಂತೇಳಿ ನೋಡ್ತಾಳೆ.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವಳಿರೋ ಲೊಕೇಶನಿಗೆ ಇವಳು ಹೋಗಬೇಕಾಗುತ್ತೆ. ಇನ್ನೂ ಹೋಗಿಲ್ಲ. ಈ ಕಡೆ ಬಂದು ಇವನು ಗ್ರಾನೈಟು ಕಂಪ್ನಿ ನಡೆಸ್ತಾ ಇರ್ತಾನೆ. ಜೈ ಗ್ರಾನೈಟ್ ಕಂಪ್ನಿಗೆ ಬರ್ತಾನೆ. ಅಲ್ಲಿ ವರ್ಕರ್ಸ್ ಎಲ್ಲ ಕೆಲಸ ಮಾಡ್ತಿರ್ತಾರೆ. ತುಂಬ ಜನ ಎಲ್ಲ ಕಡೆನೂ ಚೆಕ್ ಮಾಡ್ತಾನೆ. ಚೆಕ್ ಮಾಡಿ ಇದು ಆಗಿರಬೇಕಿತ್ತು, ಇದು ಹೀಗಿರಬೇಕಾಗಿತ್ತು ಅಂತ ಎಲ್ಲ ಹೇಳ್ತಾ ಇರ್ತಾನೆ. ಎಲ್ಲ ಹೇಳಿ ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ. ಅಲ್ಲಿ ಯಾರೋ ಒಬ್ಬ ಬಂದು ಅಲ್ಲಿ ಕೂತಿರ್ತಾನೆ. ಅದನ್ನು ಹೇಳ್ತಾನೆ, ಯಾರೋ ಕೂತಿದ್ದಾನೆ ನೋಡು ಅಂತೇಳ್ಬಿಟ್ಟು. ಸರಿ ಯಾರಿರ್ಬೋದು ಅಂತೇಳಿ ಗ್ರಾನೈಟ್ ಅಳತೆ ಎಲ್ಲ ಕರೆಕ್ಟಾಗಿದೆಯಾ ಅಂತೆಲ್ಲ ಕೇಳ್ತಾನೆ. ಮತ್ತು ಶೈನಿಂಗ್ ಇದೆಯಾ, ಕರೆಕ್ಟ್ ಇದೆಯಾ, ಅಳತೆ ಎಲ್ಲ ಸರಿ ಇದೆಯಾ ಹಂಗೆಲ್ಲ ಕೇಳ್ತಾ ಇರ್ತಾನೆ. ಸರ್ ಎಲ್ಲ ಸರಿ ಇದೆ ಅಂತೇಳಿ ಆಮೇಲೆ ಇನ್ನೊಂದು ಕಡೆ ಹೋಗಿ ಅಲ್ಲೂ ಕೇಳ್ತಾನೆ, ಇದೆಲ್ಲ ಸರಿ ಇದೆಯಾ ಅಂತೆಲ್ಲ ಕೇಳಿಕೊಂಡು ಗ್ರಾನೈಟು ಒಂದು ದೊಡ್ಡ ಸೈಜು ಚಿಕ್ಕ ಸೈಜು ಅಂತೆಲ್ಲ ನೋಡ್ತಾ ಇರ್ತಾನೆ. ಅದೆಲ್ಲ ಮಾಡಿಕೊಂಡು ಇನ್ನೊಬ್ಬ ಬಂದು ಅಲ್ಲಿ ಗ್ರಾನೈಟ್ ಕಲ್ಲ ಮೇಲೆ ಕೂತಿರ್ತಾನೆ. ಅದನ್ನು ಅಲ್ಲಿರೋ ವರ್ಕರ್ಸು ತೋರಿಸ್ತಾನೆ. ಅಲ್ಲೂ ಹೋಗ್ತಾನೆ. ಹೋಗಿ ಇನ್ನೇನು ಅವನನ್ನು ಮಾತಾಡಿಸ್ಬೇಕು ಅನ್ನೋ ಅಷ್ಟರೊಳಗೆ ಇವತ್ತಿನ ಕತೆ ಇಲ್ಲಿ ಮುಕ್ತಾಯ ಆಗುತ್ತೆ. ನಾಳೆ ಇನ್ನೊಂದು ಕತೆ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.